ಇಂಡಿಯನ್ ಟಿವಿ ಸೀರಿಯಲ್ಸ್ ಜನರಲಿ ಲವ್, ಫ್ಯಾಮಿಲಿ, ಎಮೋಷನ್ಸ್ ಮತ್ತು ಡ್ರಾಮಾಯಿಂದ ಫೇಮಸ್ ಆಗಿವೆ. ಆದರೆ ಕೆಲವೊಮ್ಮೆ ಕೆಲವು ಸೀರಿಯಲ್ಗಳು ಸ್ಟೋರಿ ಲೈನ್ ಅಥವಾ ಕಾಸ್ಟಿಂಗ್ ಡಿಸಿಷನ್ನಿಂದ ಬಿಗ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತವೆ. ಇವತ್ತು ನಾವು ತುಂಬ ಕ್ರಿಟಿಸಿಸಮ್ ಮತ್ತು ಟ್ರೋಲಿಂಗ್ ಫೇಸ್ ಮಾಡಿದ 3 ಪಾಪ್ಯುಲರ್ ಹಿಂದಿ ಟಿವಿ ಸೀರಿಯಲ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದು ಸಿಲ್ಸಿಲಾ ಬದಲ್ತೆ ರಿಶ್ತೋಂ ಕಾ. ಈ ಸೀರಿಯಲ್‌ನಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಆಗಿ ಶಕ್ತಿ ಅರೋರಾ, ದೃಷ್ಟಿ ಡಾಮಿ ಮತ್ತು ಅದಿತಿ ಶರ್ಮಾ ಕಾಣಿಸ್ಕೊಂತಾರೆ. ಇನ್ನು ಈ ಸ್ಟೋರಿ ಬಿಗಿನಿಂಗ್‌ನಲ್ಲಿ ಮೌಲಿ ಮತ್ತು ಕುನಾಲ್ ಹ್ಯಾಪಿ ಮ್ಯಾರಿಡ್ ಕಪಲ್ ಅಂತ ತೋರಿಸ್ತಾರೆ. ನಂದಿನಿ ಮೌಲಿ ಅವರ ಕ್ಲೋಸ್ ಫ್ರೆಂಡ್ ಆಗಿರ್ತಾಳೆ ಮತ್ತು ತನ್ನ ಮ್ಯಾರೇಜ್ ಲೈಫ್‌ನಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾಳೆ. ಆದ್ರೆ ಸ್ಟೋರಿ ಮುಂದೆ ಹೋಗ್ತಾ ಕುನಾಲ್ ಮತ್ತು ನಂದಿನಿ ಮಧ್ಯ ರೊಮ್ಯಾಂಟಿಕ್ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಇಲ್ಲಿಂದ ಮೇನ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ತುಂಬಾ ವ್ಯೂವರ್ಸ್ ಹೇಳಿದ್ರು ಈ ಸೀರಿಯಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್‌ನ ಪಾಸಿಟಿವ್ ವೇನಲ್ಲಿ ಪೋರ್ಟ್ರೇ ಮಾಡ್ತಿದೆ ಅಂತ. ಸೀರಿಯಲ್‌ನಲ್ಲಿ ಕುನಾಲ್ ಮತ್ತು ನಂದಿನಿ ರಿಲೇಶನ್‌ಶಿಪ್‌ನ ಎಮೋಷನಲ್ ಲವ್ ಅಂತ ಜಸ್ಟಿಫೈ ಮಾಡೋಕೆ ಟ್ರೈ ಮಾಡಿದ್ರು. ಅದೇ ಸಮಯದಲ್ಲಿ ಸ್ಟೋರಿ ಸ್ಲೋಲಿ ಮೌಲಿ ಕ್ಯಾರೆಕ್ಟರ್‌ನ ಆಬ್ಸ್ಟಾಕಲ್ ಅಥವಾ ವಿಲನ್ ತರ ಪೋರ್ಟ್ರೇ ಮಾಡೋಕೆ ಪ್ಲಾನ್ ಮಾಡಿದ್ರು ಅಂತ ವ್ಯೂವರ್ಸ್ ಫೀಲ್ ಮಾಡಿದ್ರು. ಇದು ಸೋಷಿಯಲ್ ಮೀಡಿಯಾನಲ್ಲಿ ತುಂಬಾ ಕ್ರಿಟಿಸಿಸಮ್ ಮತ್ತು ಟ್ರೋಲಿಂಗ್‌ಗೆ ಕಾರಣ ಆಯಿತು. ಅನೇಕ ವ್ಯೂವರ್ಸ್ ಹೇಳಿದ್ರು ಟಿವಿ ಸೀರಿಯಲ್ಸ್ ಯಂಗ್ ಆಡಿಯನ್ಸ್‌ಗೆ ಕರೆಕ್ಟ್ ಮೆಸೇಜ್ ಕೊಡಬೇಕು ಮತ್ತು ಸೊಸೈಟಿಗೆ ಪಾಸಿಟಿವ್ ಇನ್ಫ್ಲುಯೆನ್ಸ್ ಇರಬೇಕು ಅಂತ. ಹೆವಿ ಬ್ಯಾಕ್‌ಲ್ಯಾಶ್ ಬಂದ್ಮೇಲೆ ಮೇಕರ್ ಸ್ಟೋರಿ ಡೈರೆಕ್ಷನ್ ಚೇಂಜ್ ಮಾಡಬೇಕಾಯಿತು. ದೃಷ್ಟಿ ದಾಮಿ ಪ್ಲೇ ಮಾಡಿದ ನಂದಿನಿ ಕ್ಯಾರೆಕ್ಟರ್‌ನ ಸ್ಟೋರಿಯಿಂದ ರಿಮೂವ್ ಮಾಡಿದ್ರು ಮತ್ತು ಸೀರಿಯಲ್‌ನಲ್ಲಿ ಆ ಕ್ಯಾರೆಕ್ಟರ್ ಡೆತ್ ತೋರಿಸಿದ್ರು. ಅದಾದ ನಂತರ ಸ್ಟೋರಿ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಫೋಕಸ್ ಮೌಲಿ ಕ್ಯಾರೆಕ್ಟರ್ ಮೇಲೆ ಶಿಫ್ಟ್ ಆಯಿತು ಮತ್ತು ಅದಿತಿ ಶರ್ಮಾ ಪ್ಲೇ ಮಾಡಿದ ಮೌಲಿ ಮೇನ್ ಹೀರೋಯಿನ್ ಆಗಿದ್ಲು. ಆ ಇನ್ಸಿಡೆಂಟ್ ಫ್ಯಾನ್ಸ್ ಪವರ್‌ಗೆ ಬಿಗ್ ಎಕ್ಸಾಂಪಲ್ ಆಗಿದೆ. ಇದರಿಂದ ವ್ಯೂವರ್ಸ್ ಕೇವಲ ಶೋ ನೋಡುವ ಜನರಲ್ಲ, ಅವರು ಸ್ಟೋರಿ ಡೈರೆಕ್ಷನ್ ಇನ್ಫ್ಲುಯೆನ್ಸ್ ಮಾಡಬಹುದು ಅಂತ ಪ್ರೂವ್ ಆಯಿತು. ಎರಡನೇದು ಎಸ್ ಪ್ಯಾರ್ ಕೋ ಕ್ಯಾ ನಾಮ್ ದೋ. ಈ ಸೀರಿಯಲ್ ತುಂಬ ಪಾಪ್ಯುಲರ್ ಆಯಿತು. ಮೇನ್ಲಿ ಬರುಣ್ ಸೋಭಿತ್ ಮತ್ತು ಸನಾಯಾ ಇರಾನಿ ಕೆಮಿಸ್ಟ್ರಿಯಿಂದ. ಅವರು ಪ್ಲೇ ಮಾಡಿದ ಅರ್ನವ್ ಮತ್ತು ಖುಷಿ ಕ್ಯಾರೆಕ್ಟರ್ಸ್ ಇಂಡಿಯನ್ ಟೆಲಿವಿಷನ್ ಹಿಸ್ಟ್ರಿನಲ್ಲಿ ಮೋಸ್ಟ್ ಲವ್ಡ್ ಕಪಲ್ಸಲ್ಲಿ ಒಂದು. ಆದರೆ 2012ನಲ್ಲಿ ನ್ಯೂಸ್ ಬಂತು ಬರುಣ್ ಸೋಭಿತ್ ಈ ಶೋಸ್ ಬಿಡ್ಬೋದು ಅಂತ. ಯಾಕೆ ಅಂದರೆ ಅವರು ಸಿನಿಮಾ ಆಪರ್ಚುನಿಟೀಸ್‌ನ ಎಕ್ಸ್‌ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ. ಈ ನ್ಯೂಸ್ ಕೇಳಿದ ತಕ್ಷಣ ಫ್ಯಾನ್ಸ್ ಪ್ಯಾನಿಕ್ ಆದ್ರು. ಅವರಿಗೆ ಭಯ ಏನಂದರೆ ಅರ್ನವ್ ಕ್ಯಾರೆಕ್ಟರ್‌ಗೆ ಬೇರೆ ಆಕ್ಟರ್ ತರ್ಬೋದು ಅಂತ. ಫ್ಯಾನ್ಸ್ ಇದಕ್ಕೆ ಸ್ಟ್ರಾಂಗ್ ಅಪೋಸ್ ಮಾಡಿದ್ರು. ಸೋಷಿಯಲ್ ಮೀಡಿಯಾನಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಆಯಿತು. ಥೌಸಂಡ್ಸ್ ಆಫ್ ಫ್ಯಾನ್ಸ್ ಸ್ಟಾರ್ ಪ್ಲಸ್ ಚಾನೆಲ್‌ಗೆ ಕಾಲ್ಸ್ ಮಾಡಿ, ಇಮೇಲ್ಸ್ ಮಾಡಿ ಬರುಣ್ ಸೋಭಿತ್‌ನ ರಿಪ್ಲೇಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸಿಚುಯೇಷನ್ ತುಂಬಾ ಬಿಗ್ ಕಾಂಟ್ರವರ್ಸಿ ಆಯಿತು. ಫೈನಲಿ ಮೇಕರ್ಸ್ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡ್ರು. ಬರುಣ್ ಸೋಬ್ತಿನ ರಿಪ್ಲೇಸ್ ಮಾಡೋದಕ್ಕೆ ಬದಲು ಶೋನ ಕಂಪ್ಲೀಟ್ ಮಾಡಿದ್ರು. 2012 ನವೆಂಬರ್‌ನಲ್ಲಿ ಸೀರಿಯಲ್ ಲಾಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು. ಇದಾದ ನಂತರ ಇಸ್ ಪ್ಯಾರ್ ಕೋ ಕ್ಯಾ ನಾಮ್ ದೋ ಸೀಸನ್ 3 ವರ್ಷಗಳ ನಂತರ ಮೇಕರ್ಸ್ ಈ ಫ್ರಾಂಚೈಸ್‌ನ ಮತ್ತೆ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದ್ರು. 2017ನಲ್ಲಿ ಬರುಣ್ ಸೋಬ್ತಿ ಮತ್ತೆ ಶೋಗೆ ರಿಟರ್ನ್ ಅದು ಫೀಮೇಲ್ ಲೀಡ್ ಸನಾಯಾ ಇರಾನಿ ಇರಲಿಲ್ಲ. ಅದರ ಬದಲು ಶಿವಾನಿ ತೋಮರ್ ನ್ಯೂ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ತುಂಬ ಫ್ಯಾನ್ಸ್‌ಗೆ ಡಿಸಪಾಯಿಂಟ್‌ಮೆಂಟ್ ಆಯಿತು. ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಅರ್ನವ್ ಖುಷಿ ಪೇರ್ ಮತ್ತೆ ನೋಡಬೇಕು ಅಂತ. ಇನ್ನೂ ಒಂದು ಡಿಫರೆನ್ಸ್ ಅಂದರೆ ವರುಣ್ ಸೋಬ್ತಿ ಹೊಸ ಕ್ಯಾರೆಕ್ಟರ್ ಅದ್ವೈಸ್ ಸಿಂಗ್ ರಾಯ್ಸಾದ ರೋಲ್ ಪ್ಲೇ ಮಾಡಿದ್ರು. ಈ ಚೇಂಜಸ್ಸಿಂದ ಶೋ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಲಿಲ್ಲ. ಲೋ ಟಿಆರ್‌ಪಿ ಮತ್ತು ಕ್ರಿಟಿಸಿಸಮ್ ಇಂದ ಶೋ ಬೇಗನೆ ಎಂಡ್ ಆಯಿತು. ಮೂರನೇದು ಯಶಗ್ವಾಸ್. ಈ ಸೀರಿಯಲ್‌ನಲ್ಲಿ ನಕುಲ್ ಮೆಹ್ತಾ ಮತ್ತು ಸುರಭಿ ಚಂದ್ರ ಮೇಲ್ ರೋಲ್ಸ್ ಪ್ಲೇ ಮಾಡಿದ್ರು. ಶಿವಾಯ್ ಮತ್ತು ಅನಿಕಾ ಕ್ಯಾರೆಕ್ಟರ್ಸ್ ತುಂಬ ಪಾಪ್ಯುಲರ್ ಆಗಿತ್ತು. ಆದರೆ ಕೆಲವು ಇಯರ್ಸ್ ನಂತರ ಮೇಕರ್ ಸ್ಟೋರಿನಲ್ಲಿ ಜನರೇಷನ್ ಲೀಪ್ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಲೀಪ್‌ನಿಂದ ಸುರಭಿ ಚಂದ್ರ ಶೋ ಬಿಡಬೇಕಾಯಿತು ಮತ್ತು ಅನಿಕಾ ಕ್ಯಾರೆಕ್ಟರ್‌ನ ಸ್ಟೋರಿಯಿಂದ ರಿಮೂವ್ ಮಾಡಿದ್ರು. ಈ ಡಿಸಿಷನ್ ಫ್ಯಾನ್ಸ್‌ಗೆ ಶಾಕ್ ಆಯಿತು. ಸೋಷಿಯಲ್ ಮೀಡಿಯಾನಲ್ಲಿ ಫ್ಯಾನ್ಸ್ ಸುರಭಿ ಚಂದ್ರನ ಮತ್ತೆ ಶೋಗೆ ತರಬೇಕು ಅಂತ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು. ಈ ಇನ್ಸಿಡೆಂಟ್ ಮತ್ತೆ ಪ್ರೂವ್ ಮಾಡಿತ್ತು ಆಡಿಯನ್ಸ್ ಎಮೋಷನಲ್ ಕನೆಕ್ಷನ್ ಆಕ್ಟರ್ಸ್ ಜೊತೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ. ಈ ಕಾಂಟ್ರವರ್ಸೀಸ್ ಒಂದು ಇಂಪಾರ್ಟೆಂಟ್ ಲೆಸನ್ಸ್ ಕೊಡುತ್ತೆ. ಟಿವಿ ಸೀರಿಯಲ್‌ನಲ್ಲಿ ಕೇವಲ ಸ್ಟೋರಿ ಇಂಪಾರ್ಟೆಂಟ್ ಅಲ್ಲ, ಆಡಿಯನ್ಸ್ ಮತ್ತು ಕ್ಯಾರೆಕ್ಟರ್ಸ್ ಮಧ್ಯೆ ಇರುವ ಎಮೋಷನಲ್ ಬಾಂಡ್ ತುಂಬ ಪವರ್‌ಫುಲ್ ಆಗಿರುತ್ತೆ. ಕೆಲವೊಮ್ಮೆ ಫ್ಯಾನ್ಸ್ ರಿಯಾಕ್ಷನ್ ಸೀರಿಯಲ್ ಸ್ಟೋರಿ ಡೈರೆಕ್ಷನ್‌ನ ಕಂಪ್ಲೀಟ್ಲಿ ಚೇಂಜ್ ಮಾಡಬಹುದು. ಇನ್ನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.